ನೀವಿದ್ದೀರಲ್ವಾ ಸರ್, ಮತ್ತೆ ನನ್ನಂತವ್ರು ಯಾಕೆ? ಈಗ ದೊಡ್ಡಯ್ಯನ್ ಹಿಡ್ಕೊಂಡು ಏನ್ ಮಾಡ್ತೀರಾ ಜೈ? ಅವ್ರಿಗೆ ಬಾಯಿಂದ ಮಾತೆ ಬರ್ತಿಲ್ವಲ್ಲ. ಪ್ಯಾರಲಿಸಿಸ್ ಬಂದು ಅವ್ರ ಬಾಯಿ ಬಿದ್ದು ಹೋಗಿದೆ. ನೀವು ಎಷ್ಟೇ ಪ್ರಯತ್ನಿಸಿದ್ರು ಅವ್ರ ಬಾಯಿಂದ ಒಂದು ಮಾತು ಕೂಡ ಹೊರಗಡೆ ಬರಲ್ಲ. ರಾಮಕೃಷ್ಣ ಅವರೇ, ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ. ಜೈ ಅವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ರು. ಆ ನಂಬಿಕೆ ನನಗಿದೆ. ಯು ಡೋಂಟ್ ವರಿ. ಓಕೆ ಓಕೆ ಜೈ ಅವರೇ, ನಾನು ಹೋಗಿ ಆ ಕೆಲಸ ನೋಡ್ತೀನಿ. ನನಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬರ್ತೀನಿ. ಒಂದ್ ನಿಮಿಷ ಇರಪ್ಪ, ಕಾಫಿ ಕುಡ್ಕೊಂಡು ಹೋಗುವೆ. ಓಕೆ ಅಜ್ಜಿ ಅವರೇ. ನಿಮಗೆ ಟೈಮ್ ಇದ್ರೆ ನಮ್ಮ ಜೊತೆ ಸೇರಿ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾರಿ ಜೈ ಅವರೇ, ನೆಕ್ಸ್ಟ್ ಟೈಮ್. ಇವಾಗ ಕಾಫಿ ಸಾಕು. ಈ ವಿಷಯನ ತಕ್ಷಣ ನಿತ್ಯಗೆ ಹೇಳಬೇಕು. ಅವಳು ಮೇಲಿದ್ದಾಳೆ, ಬನ್ನಿ. ಚಂದ್ರಿಕಾ, ಅದೇನೆ ನಿತ್ಯ ಹತ್ರ ನಾವು ಆಕ್ಟಿಂಗ್ ಮಾಡುವಂದ್ವಿ. ಇನ್ವಾಲ್ವ್ ಆಗೋಗಿದ್ದಾಳಲ್ಲ. ಹಾಗೇನೂ ಇಲ್ಲ, ಅವಳು ಇನ್ವಾಲ್ವ್ ಆಗಿರೋ ತರ ನಾಟಕ ಮಾಡ್ತಿದ್ದಾಳೆ. ನಿಜವಾಗ್ಲೂ ನಿತ್ಯ ಎಸಿಪಿನ ಲವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ ಸ್ವಪ್ನಗೆ ಲೈನ್ ಕ್ಲಿಯರ್ ಆಗುತ್ತೆ. ನನಗೂ ಹಾಗೆ ಅನಿಸ್ತಿದೆ ಪೌಡ್ರು. ನೋಡೋಣ ಏನ್ ನಡೆಯುತ್ತೋ. ಸಾರಿ. ಥ್ಯಾಂಕ್ ಯು. ಅಯ್ಯೋ, ಇಲ್ಲಿಗೆ ಬಂದಿದ್ದೀರಲ್ಲ? ಒಂದ್ ಚಿಕ್ಕ ಕೆಲ್ಸ ಇತ್ತು. ನನಗೋಸ್ಕರನೇ ಬಂದ್ರಾ? ಇಲ್ಲ ಇಲ್ಲ, ಸುಳ್ಳು ಹೇಳ್ಬೇಡಿ. ನೀವು ನನಗೋಸ್ಕರ ಬಂದಿದ್ದೀರಂತ ಗೊತ್ತಾಗೇನೆ ನಾನು ಬಂದೆ. ರಿಯಲಿ? ನೀವು ನನಗೋಸ್ಕರ ಬಂದ್ರಾ? ರಿಯಲಿ? ಅಯ್ಯೋ, ಐ ಕಾಂಟ್ ಬಿಲೀವ್ ದಿಸ್. ಯಾಕೆ ನಂಬಲ್ಲ? ಪಾರ್ಕಲ್ಲಿ ನಿಮ್ಮನ್ನ ನೋಡ್ತಿದ್ದಾಗೇನೆ ನನ್ನ ಹಾರ್ಟ್ ಬೀಟ್ ಹೆಚ್ಚಾಯ್ತು. ಮತ್ತೆ ಅವಾಗದು ಜೈಗೋಸ್ಕರ ಅಂದ್ರಿ? ಇವಾಗ ನಿಮಗೋಸ್ಕರನೇ ಅಂತ ಹೇಳ್ತಾ ಇದ್ದೀನಲ್ವಾ? ನೀವು ಮಾತು ಬದಲಾಯಿಸ್ತಾ ಇದ್ದೀರಾ. ಮನ್ಸೇ ಬದಲಾಯಿಸ್ಕೊತಾ ಇದ್ದೀನಿ. ಅಯ್ಯೋ, ಏನೇನೋ ನಡೀತಾ ಇದೆಯಲ್ಲ. ನಿತ್ಯ ಅವ್ರೆ, ಒಂದ್ಸರಿ ಗೆಲ್ತೀರಾ? ಯಾಕೆ? ಅಯ್ಯೋಯ್ಯೋ, ಏನೇನೋ ನಡೀತಾ ಇದೆಯಲ್ಲ, ಇದೆಲ್ಲ ನಂಬಕ್ಕಾಗ್ದೆ ಕನ್ಸೋ ನಿಜನ ಅಂತ ತಿಳ್ಕೋಣ ಅಂತ. ಗೆಲ್ತೀರಾ ಪ್ಲೀಸ್? ನಾನು ಗಿಲ್ಲಿ ಅಂದ್ರೆ ಇಷ್ಟು ಜೋರಾಗಿ ಗೆಲ್ತಿರಲ್ಲ ಯಾಕ್ರಿ? ನೀವು ಬಲವಾಗಿ ನಂಬೇಕು ಅಂತ. ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಪಾರ್ಕಲ್ಲೇ ಅರ್ಥ ಆಗೋಯ್ತು. ನನ್ನ ಹಾರ್ಟ್ ಬೀಟು ನಿಮ್ಮನ್ನ ನೋಡಿ ಹೀಗೆ 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 ಹೆಚ್ಚಾಗ್ತಾ ಇದೆ. ಅವಾಗ ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಇವಾಗ ಜ್ಞಾನೋದಯ ಆಯ್ತು. ಹೃದಯೋದಯ ಆಯ್ತು. ಏಡುಕೊಂಡಲ್ವಾಡ ಉದಯ ಆಯ್ತಂತೆ, ಅದೇ ಹೃದಯೋದಯ ಆಯ್ತಂತೆ. ವಾಟೆ ಪದ ಪ್ರಯೋಗ, ವಾಟೆ ಪದ ಪ್ರಯೋಗ, ಕಿವಿಗೆ ಇಂಪಾಗಿದೆ. ಅಚ್ಚ ಕನ್ನಡದಲ್ಲಿ ಐ ಲವ್ ಯು ಅನ್ನೋ ಹಾಗಿದೆ. ದೇವ್ರೇ, ನೀನ್ ಇದೆಯಾ? ಬನ್ನಿ. ಕೈ ಕಾಲು ನೆಲದ ಮೇಲೆ ನಿಲ್ತಿಲ್ಲ.
ಅಯ್ಯಯ್ಯೋ ಇಲ್ಲಿ ಏನ್ ನಡೀತಿದೆ ಸರ್? ಇನ್ವೆಸ್ಟಿಗೇಷನ್ ರೀ, ಇನ್ವೆಸ್ಟಿಗೇಷನ್. ಮನೇಲಲ್ಲ ಸರ್, ಹೊರಗಡೆ ಏನ್ ನಡೀತು ಅಂತ. ಏನ್ ನಡೀಲಿಲ್ಲ. ನಾವೆಲ್ಲ ನೋಡಿದ್ವಿ ಬಿಡಿ ಸರ್. ನಮ್ ನಿತ್ಯ ನಿಮಗೆ ಏನೋ ಹೇಳಿದ್ಲು. ಏ ಕಮಾನ್ ಇಳೆಯ ರಾಜ, ನಿಮ್ಮನ್ ಲವ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ? ಜೋ ಚಂದ್ರಿಕಾ, ಸಾರು ನಾಚಿಕೆ ಪಡ್ಕೋತಿದ್ದಾರೆ. ಸಾರ್ ಮುಖದಲ್ಲಿ ಆಗ್ಲೇ ಮದ್ವೆ ಕಳೆ ಬಂದ್ಬಿಟ್ಟಿದೆ ಪೌಡ್ರು. ಅಂದ್ರೆ ಪಿಪ್ಪಿ ಪಿಪ್ಪಿ ಡುಮ್ ಡುಮ್ ಡುಮ್. ಹಾಗಾದ್ರೆ ನಮ್ಗೆ ಮದುವೆ ಊಟ ಹಾಕಿಸ್ತೀರಾ ಅಂತ ಆಯ್ತು. ಅಯ್ಯೋ, ಆಮೇಲೆ ಹನಿಮೂನಿಗೆ ಕೂಡ ಹೋಗ್ತಾರೆ. ಚಿ ಹೋಗಿ ಮೇಡಮ್, ನನಗ್ ನಾಚಿಕೆ ಆಗ್ತಿದೆ. ಅಯ್ಯೋ ನನಗ್ ನಾಚಿಕೆ ಆಗ್ತಿದೆ. ರಾಮಕೃಷ್ಣ ಅವರೇ, ಅಯ್ಯೋ ನನಗ್ ನಾಚಿಕೆ ಆಗ್ತಿದೆ. ಅಯ್ಯೋ ದೇವ್ರೆ, ಬಾ. ಇವ್ ನಾಚಿಕೆಗೆ ಬೆಂಕಿ ಬಿತ್ತ. ಎಷ್ಟು ವಯಸ್ಸಾಗಿದ್ರು ಹುಡುಗಂತರ ನಾಚಿಕೆ ಪಡ್ತಾನೆ. ಮದ್ವೆ ಆಗ್ತಿರೋನು ಆ ಜನ್ಮ ಬ್ರಹ್ಮಚಾರಿ, ಅಷ್ಟು ಮಾತ್ರ ನಾಚಿಕೆ ಇರಲ್ವಾ? ನನ್ಗೊಂದು ಡೌಟ್ ಚಂದ್ರಿಕಾ, ನಾವು ಮಧ್ಯವರ್ತಿ ಕೆಲಸ ಏನು ಮಾಡ್ತಿಲ್ಲ ಅಲ್ವಾ? ನಮ್ ಸ್ವಪ್ನಂಗೆ ಜೈ ಜೊತೆ ಮದ್ವೆ ಮಾಡೋದಿಕ್ಕೆ ಯಾವ ಅಡ್ಡಿನೂ ಇರಲ್ಲ ರೀ. ಹಾಗಿದ್ರೆ ಸರಿ, ನಿತ್ಯ ಮಂತ್ರ ACP ಮೇಲೆ ಚೆನ್ನಾಗಿ ಕೆಲಸ ಮಾಡ್ತು ಅಲ್ವಾ? ಚೆನ್ನಾಗ ಬ್ರಹ್ಮಾಂಡವಾಗಿ ಕೆಲಸ ಮಾಡಿದ್ಲು. ಇನ್ 2-3 ದಿನ ACP ಅವರು ಗಂಗನ ಮರ್ತು ಹೋಗಿ ನಿತ್ಯ ಧ್ಯಾನದಲ್ಲೇ ಇರ್ತಾರೆ. ಏಯ್ ರಾಜ, ಇಳೆಯ ರಾಜ.